ನೋಡಿ, ಕೊಲೆಗೆ ಕೋಮು ಬಣ್ಣ ಬಾರದಂತೆ ಪ್ಲಾನ್ ಮಾಡಿಕೊಂಡಿದ್ದು ಈಗ ಬಹಿರಂಗ ಆಗ್ತಾ ಇದೆ. ಇಂತಹ ಒಂದು ಪ್ಲಾನ್ ಅನ್ನ ರೂಪಿಸಿದ್ದು ಇದೇ ಹಂತಕರು. ಇದಕ್ಕಾಗಿ ಇಬ್ಬರು ಹಿಂದೂ ಯುವಕರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಹಿಂದೂ ಯುವಕರಿದ್ದಾರೆ. ಆ ಹಿಂದೂ ಯುವಕರನ್ನ ಬಳಸಿಕೊಂಡು ಸಫ್ವಾನ್ ಪ್ಲಾನ್ ಮಾಡಿದ್ದ. ಚಿಕ್ಕಮಗಳೂರಿನ ಇಬ್ಬರು ಯುವಕರನ್ನ ಬಳಕೆ ಮಾಡಿಕೊಂಡಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಮುಖ್ಯವಾಗಿ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಆ 8 ಜನರ ಪೈಕಿ ರಂಜಿತ್ ಮತ್ತು ನಾಗರಾಜ್ ವಿಚಾರವಾಗಿ ನಾನಾ ರೀತಿಯ ಟ್ವಿಸ್ಟ್ಗಳು. ಇವರಿಬ್ಬರು ಯಾರು, ಇವರನ್ನ ಬಳಕೆ ಮಾಡಿಕೊಳ್ಳಾಯ್ತಾ, ಇವರು ಬಾಡಿಗೆ ಹಂತಕರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಒಂದು ವಿಚಾರಗಳಿಗೆ ಪೊಲೀಸರು ಏನೆಲ್ಲ ಉತ್ತರ ಕಂಡುಕೊಳ್ತಾ ಇದ್ದಾರೆ, ಸದ್ಯಕ್ಕೆ ಏನ್ ನಡೀತಾ ಇದೆ? ಹೌದು ಶ್ರೀಪಾದ್, ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಆಯಾಮಗಳು ಕೂಡ ಸಿಗ್ತಾ ಇದೆ. ಸದ್ಯ ಹೋಮ್ ಮಿನಿಸ್ಟರ್ ಮತ್ತು ಕಮಿಷನರ್ ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಏನಂದ್ರೆ, ಒಂದು ಹತ್ಯೆಯ ಹಿಂದೆ 2 ಆಯಾಮಗಳು ಇರುವಂತದ್ದು. ಸಫಾನ್ ಮತ್ತು ಫಾಜಿಲ್ನ ತಮ್ಮ ಏನು ಆದಿಲ್ ಇದ್ದಾನೆ, ಇವರು 2 ಜನರಿಗೂ ಕೂಡ ಈ ಒಂದು ಕೊಲೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿರುವಂತದ್ದು. ಅಂದ್ರೆ ಸಫಾನಿಗೆ ಇಲ್ಲಿ ತನ್ನನ್ನು ಕೊಲ್ತಾರೆ, ಅಂದ್ರೆ ಸುಹಾಸ್ ಶೆಟ್ಟಿ ತಂಡ ಏನಿದೆ ಅದು ಅವರು ಕೊಲ್ತಾರೆ ಅನ್ನುವಂತಹ ಜೀವಭಯ ಇದ್ರೆ, ಇತ್ತ ಆದಿಲ್ಗೆ ಏನಿದೆ ಆತನಿಗೆ ತನ್ನ ಅಣ್ಣನನ್ನು ಕೊಂದಂತಹ ಪ್ರತೀಕಾರದ ಸೇಡು ತೀರಿಸಿಕೊಳ್ಬೇಕಾಗಿತ್ತು. ಹೀಗಾಗಿ ಒಂದು ಹತ್ಯೆಯ ಹಿಂದೆ 2 ಆಯಾಮಗಳು ಇರುವಂತದ್ದು. ಹೀಗಾಗಿ ಸಫಾನ್ ಏನಿದ್ದಾನೆ, ಪ್ರಮುಖವಾಗಿ ಈ ವಿಚಾರವನ್ನು ನೋಡೋದಾದ್ರೆ ಸಫಾನ್ಗೆ ಮತ್ತು ಸುಹಾಸ್ ಶೆಟ್ಟಿ ತಂಡಕ್ಕೆ ಈ ಹಿಂದೆ ಅಂದ್ರೆ 2023ರಿಂದಲೂ ಕೂಡ ಒಂದು ವೈಮನಸ್ಸು ಇತ್ತು. ಅಂದ್ರೆ ಚೂರಿ ಇರಿತಕ್ಕೆ ಸಂಬಂಧಿಸಿದಂತೆ ಒಂದು ವೈಮನಸ್ಸು ಇತ್ತು. ಇತ್ತ ಫಾಜಿಲ್ ತಮ್ಮ ಆದಿಲ್ಗೆ ಏನಿದ್ದಾನೆ ಅಂದ್ರೆ 2022ರಲ್ಲಿ ಫಾಜಿಲ್ ಮರ್ಡರ್ ಆಗುತ್ತೆ. ಮರ್ಡರ್ ಆದಂತಹ ನಂತರದಲ್ಲಿ ಏನು ಫಾಜಿಲ್ನ ತಮ್ಮ ಆದಿಲ್ಗೆ ಇದನ್ನು ಪ್ರತೀಕಾರ ತೀರಿಸಿಕೊಳ್ಬೇಕಾಗಿತ್ತು. ಹೀಗಾಗಿ ಮುಖ್ಯವಾಗಿ ಸಫಾನ್ ಏನ್ ಮಾಡ್ತಾನೆ, ಈತ ಫಸ್ಟ್ ಗೆ ಆದಿಲ್ ನಾನು ಅಪ್ರೋಚ್ ಆಗ್ತಾನೆ. ಅಂದ್ರೆ ಈ ಕೊಲೆಯ ಸಂಬಂಧವಾಗಿ ಸಫಾನ್ ಆದಿಲ್ನ ಸಂಪರ್ಕಕ್ಕೆ ಬರ್ತಾನೆ. ಈ ಸಂದರ್ಭದಲ್ಲಿ ಆದಿಲ್ 5 ಲಕ್ಷ ರೂಪಾಯಿಗೆ ಡೀಲ್ ಕೊಡುವಂತದ್ದು, ಅಂದ್ರೆ ಸಫಾನಿಗೆ 5 ಲಕ್ಷ ರೂಪಾಯಿ ಡೀಲ್ ಕೊಡುವಂತದ್ದು. ಸುಹಾಸ್ ಶೆಟ್ಟಿ ಹತ್ಯೆಗೆ 3 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿರುವಂತದ್ದು ಆದಿಲ್ ಸಫಾನ್ಗೆ. ಹೀಗಾಗಿ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯಾದ ಮರ್ಡರ್ ಆಗಿರುವಂತದ್ದು. ಅಂದ್ರೆ ಸಫಾನ್ಗೆ ಜೀವ ಭಯ ಇತ್ತು, ತನ್ನನ್ನು ಸುಹಾಸ್ ಶೆಟ್ಟಿ ತಂಡದವರು ಕೊಲ್ತಾರೆ ಅನ್ನುವಂಥದ್ದು. ಇತ್ತ ಆದಿಲ್ಗೂ ತನ್ನ ಅಣ್ಣನ ಸಾವಿಗೆ ಪ್ರತೀಕಾರ ತೀರಿಸಬೇಕಾಗಿತ್ತು. ಹೀಗಾಗಿ 2 ಕಾರಣಕ್ಕೋಸ್ಕರ ಕೊಂದಿರುವಂತದ್ದು. ಮತ್ತು ಈ ಒಂದು ಹತ್ಯೆ ಯಾವುದೇ ರೀತಿಯಾದಂತಹ ಕೋಮು ಬಣ್ಣಕ್ಕೆ ತಿರುಗಬಾರದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ನಾಗರಾಜ್ ಮತ್ತು ರಂಜಿತ್ ನನ್ನು ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ನಾಗರಾಜ್ ಮತ್ತು ರಂಜಿತ್ ಎನ್ನುವರು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಚಟುವಟಿಕೆಯ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಇವರು ನಾಗರಾಜ್ ಸಾಮ್ಯಾನ್ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ರಂಜಿತ್ ಏನಿದ್ದಾನೆ ಈತ ಡ್ರೈವರ್ ವೃತ್ತಿಯನ್ನು ಮಾಡಿಕೊಂಡಿದ್ದ. ಇವರಿಗೆ ಯಾವುದೇ ರೀತಿಯಾದಂತಹ ಹಿಂದಿನ ಕ್ರಿಮಿನಲ್ ಚಟುವಟಿಕೆಗಳು ಇರಲಿಲ್ಲ ಮತ್ತು ಸುಹಾಸ್ ಶೆಟ್ಟಿ ಜೊತೆ ಯಾವುದೇ ರೀತಿಯಾದಂತಹ ದ್ವೇಷ ಇರಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಮಂಗಳೂರಿನಲ್ಲಿ ಈ ರೀತಿಯಾದಂತಹ ಹತ್ಯೆ ನಡೆದ್ರೆ ಕೋಮು ಬಣ್ಣಕ್ಕೆ ತಿರುಗುತ್ತೆ. ಅದರಲ್ಲೂ ಕೂಡ ಸುಹಾಸ್ ಶೆಟ್ಟಿ ಅನ್ನುವಂಥವನು ಬಜರಂಗದಳಿದ್ದ ಗೋರಕ್ಷಕ ಪ್ರಮುಖನಾಗಿದ್ದ. ಹೀಗಾಗಿ ಇವನನ್ನು ಹತ್ಯೆ ಮಾಡಿದ್ರೆ ಕೋಮು ಬಣ್ಣಕ್ಕೆ ತಿರುಗುತ್ತೆ, ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಇದು ಸುಫಾರಿ ಕೊಲೆ ಅನ್ನುವಂಥದ್ದನ್ನು ಬಿಂಬಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಏನು ಪ್ಲಾನ್ಡ್ ರೀತಿಯಲ್ಲಿ ಅಂದ್ರೆ 2 ಹಿಂದೂ ಯುವಕರನ್ನು ಕೂಡ ಬಳಸಿಕೊಂಡ್ರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗುವುದಿಲ್ಲ, ಏನು ಬೇರೆ ರೀತಿಯಾದಂತಹ ಆಯಾಮ ಪಡೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ಹಿಂದೂ ಯುವಕರನ್ನು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಬಗ್ಗೆ ನೋಡಿ, ಕೊಲೆಗೆ ಕೋಮು ಬಣ್ಣ ಬಾರದಂತೆ ಪ್ಲಾನ್ ಮಾಡಿಕೊಂಡಿದ್ದು ಈಗ ಬಹಿರಂಗ ಆಗ್ತಾ ಇದೆ. ಇಂತಹ ಒಂದು ಪ್ಲಾನ್ ಅನ್ನ ರೂಪಿಸಿದ್ದು ಇದೇ ಹಂತಕರು. ಇದಕ್ಕಾಗಿ ಇಬ್ಬರು ಹಿಂದೂ ಯುವಕರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಹಿಂದೂ ಯುವಕರಿದ್ದಾರೆ. ಆ ಹಿಂದೂ ಯುವಕರನ್ನ ಬಳಸಿಕೊಂಡು ಸಫ್ವಾನ್ ಪ್ಲಾನ್ ಮಾಡಿದ್ದ. ಚಿಕ್ಕಮಗಳೂರಿನ ಇಬ್ಬರು ಯುವಕರನ್ನ ಬಳಕೆ ಮಾಡಿಕೊಂಡಿರೋದು.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಮುಖ್ಯವಾಗಿ 8 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಆ 8 ಜನರ ಪೈಕಿ ರಂಜಿತ್ ಮತ್ತು ನಾಗರಾಜ್ ವಿಚಾರವಾಗಿ ನಾನಾ ರೀತಿಯ ಟ್ವಿಸ್ಟ್ಗಳು. ಇವರಿಬ್ಬರು ಯಾರು, ಇವರನ್ನ ಬಳಕೆ ಮಾಡಿಕೊಳ್ಳಾಯ್ತಾ, ಇವರು ಬಾಡಿಗೆ ಹಂತಕರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಒಂದು ವಿಚಾರಗಳಿಗೆ ಪೊಲೀಸರು ಏನೆಲ್ಲ ಉತ್ತರ ಕಂಡುಕೊಳ್ತಾ ಇದ್ದಾರೆ, ಸದ್ಯಕ್ಕೆ ಏನ್ ನಡೀತಾ ಇದೆ? ಹೌದು ಶ್ರೀಪಾದ್, ಮಂಗಳೂರಿನಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಆಯಾಮಗಳು ಕೂಡ ಸಿಗ್ತಾ ಇದೆ. ಸದ್ಯ ಹೋಮ್ ಮಿನಿಸ್ಟರ್ ಮತ್ತು ಕಮಿಷನರ್ ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಏನಂದ್ರೆ, ಒಂದು ಹತ್ಯೆಯ ಹಿಂದೆ 2 ಆಯಾಮಗಳು ಇರುವಂತದ್ದು. ಸಫಾನ್ ಮತ್ತು ಫಾಜಿಲ್ನ ತಮ್ಮ ಏನು ಆದಿಲ್ ಇದ್ದಾನೆ, ಇವರು 2 ಜನರಿಗೂ ಕೂಡ ಈ ಒಂದು ಕೊಲೆಯಲ್ಲಿ ಪ್ರಮುಖವಾಗಿ ಭಾಗಿಯಾಗಿರುವಂತದ್ದು. ಅಂದ್ರೆ ಸಫಾನಿಗೆ ಇಲ್ಲಿ ತನ್ನನ್ನು ಕೊಲ್ತಾರೆ, ಅಂದ್ರೆ ಸುಹಾಸ್ ಶೆಟ್ಟಿ ತಂಡ ಏನಿದೆ ಅದು ಅವರು ಕೊಲ್ತಾರೆ ಅನ್ನುವಂತಹ ಜೀವ ಭಯ ಇದ್ರೆ, ಇತ್ತ ಆದಿಲ್ಗೆ ಏನಿದೆ ಆತನಿಗೆ ತನ್ನ ಅಣ್ಣನನ್ನು ಕೊಂದಂತಹ ಪ್ರತೀಕಾರದ ಸೇಡು ತೀರಿಸಿಕೊಳ್ಬೇಕಾಗಿತ್ತು. ಹೀಗಾಗಿ ಒಂದು ಹತ್ಯೆಯ ಹಿಂದೆ 2 ಆಯಾಮಗಳು ಇರುವಂತದ್ದು. ಹೀಗಾಗಿ ಸಫಾನ್ ಏನಿದ್ದಾನೆ, ಪ್ರಮುಖವಾಗಿ ಈ ವಿಚಾರ ನೋಡೋದಾದ್ರೆ ಸಫಾನ್ಗೆ ಮತ್ತು ಸುಹಾಸ್ ಶೆಟ್ಟಿ ತಂಡಕ್ಕೆ ಈ ಹಿಂದೆ ಅಂದ್ರೆ 2023ರಿಂದಲೂ ಕೂಡ ಒಂದು ವೈಮನಸ್ಸು ಇತ್ತು. ಅಂದ್ರೆ ಚೂರಿ ಇರಿತಕ್ಕೆ ಸಂಬಂಧಿಸಿದಂತೆ ಒಂದು ವೈಮನಸ್ಸು ಇತ್ತು. ಇತ್ತ ಫಾಜಿಲ್ ತಮ್ಮ ಆದಿಲ್ಗೆ ಏನಿದ್ದಾನೆ, ಅಂದ್ರೆ 2022ರಲ್ಲಿ ಫಾಜಿಲ್ ಮರ್ಡರ್ ಆಗುತ್ತೆ. ಮರ್ಡರ್ ಆದಂತಹ ನಂತರದಲ್ಲಿ ಏನು ಫಾಜಿಲ್ನ ತಮ್ಮ ಆದಿಲ್ಗೆ ಇದನ್ನು ಪ್ರತೀಕಾರ ತೀರಿಸಿಕೊಳ್ಬೇಕಾಗಿತ್ತು. ಹೀಗಾಗಿ ಮುಖ್ಯವಾಗಿ ಸಫಾನ್ ಏನ್ ಮಾಡ್ತಾನೆ, ಈತ ಫಸ್ಟ್ಗೆ ಆದಿಲ್ ನಾನು ಅಪ್ರೋಚ್ ಆಗ್ತಾನೆ, ಅಂದ್ರೆ ಈ ಕೊಲೆಯ ಸಂಬಂಧವಾಗಿ ಸಫಾನ್ ಆದಿಲ್ನ ಸಂಪರ್ಕಕ್ಕೆ ಬರ್ತಾನೆ. ಈ ಸಂದರ್ಭದಲ್ಲಿ ಆದಿಲ್ 5 ಲಕ್ಷ ರೂಪಾಯಿಗೆ ಡೀಲ್ ಕೊಡುವಂತದ್ದು, ಅಂದ್ರೆ ಸಫಾನಿಗೆ 5 ಲಕ್ಷ ರೂಪಾಯಿ ಡೀಲ್ ಕೊಡುವಂತದ್ದು. ಸುಹಾಸ್ ಶೆಟ್ಟಿ ಹತ್ಯೆಗೆ 3 ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿರುವಂತದ್ದು ಆದಿಲ್ ಸಫಾನ್ಗೆ. ಹೀಗಾಗಿ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯಾದ ಮರ್ಡರ್ ಆಗಿರುವಂತದ್ದು. ಅಂದ್ರೆ ಸಫಾನ್ಗೆ ಜೀವ ಭಯ ಇತ್ತು, ತನ್ನನ್ನು ಸುಹಾಸ್ ಶೆಟ್ಟಿ ತಂಡದವರು ಕೊಲ್ತಾರೆ ಅನ್ನುವಂಥದ್ದು. ಇತ್ತ ಆದಿಲ್ಗೂ ತನ್ನ ಅಣ್ಣನ ಸಾವಿಗೆ ಪ್ರತೀಕಾರ ತೀರಿಸಬೇಕಾಗಿತ್ತು. ಹೀಗಾಗಿ 2 ಕಾರಣಕ್ಕೋಸ್ಕರ ಕೊಂದಿರುವಂತದ್ದು. ಮತ್ತು ಈ ಒಂದು ಹತ್ಯೆ ಯಾವುದೇ ರೀತಿಯಾದಂತಹ ಕೋಮು ಬಣ್ಣಕ್ಕೆ ತಿರುಗಬಾರದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ನಾಗರಾಜ್ ಮತ್ತು ರಂಜಿತ್ ನನ್ನು ಕೂಡ ಬಳಸಿಕೊಳ್ಳಲಾಗಿದೆ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ನಾಗರಾಜ್ ಮತ್ತು ರಂಜಿತ್ ಎನ್ನುವರು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಚಟುವಟಿಕೆಯ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಇವರು ನಾಗರಾಜ್ ಸಾಮ್ಯಾನ್ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ರಂಜಿತ್ ಏನಿದ್ದಾನೆ ಈತ ಡ್ರೈವರ್ ವೃತ್ತಿಯನ್ನು ಮಾಡಿಕೊಂಡಿದ್ದ. ಇವರಿಗೆ ಯಾವುದೇ ರೀತಿಯಾದಂತಹ ಹಿಂದಿನ ಕ್ರಿಮಿನಲ್ ಚಟುವಟಿಕೆಗಳು ಇರಲಿಲ್ಲ ಮತ್ತು ಸುಹಾಸ್ ಶೆಟ್ಟಿ ಜೊತೆ ಯಾವುದೇ ರೀತಿಯಾದಂತಹ ದ್ವೇಷ ಇರಲಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಮಂಗಳೂರಿನಲ್ಲಿ ಈ ರೀತಿಯಾದಂತಹ ಹತ್ಯೆ ನಡೆದ್ರೆ ಕೋಮು ಬಣ್ಣಕ್ಕೆ ತಿರುಗುತ್ತೆ. ಅದರಲ್ಲೂ ಕೂಡ ಸುಹಾಸ್ ಶೆಟ್ಟಿ ಅನ್ನುವಂಥವನು ಬಜರಂಗ ದಳದ ಗೋರಕ್ಷಕ ಪ್ರಮುಖನಾಗಿದ್ದ. ಹೀಗಾಗಿ ಇವನನ್ನು ಹತ್ಯೆ ಮಾಡಿದ್ರೆ ಕೋಮು ಬಣ್ಣಕ್ಕೆ ತಿರುಗುತ್ತೆ, ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಇದು ಸುಫಾರಿ ಕೊಲೆ ಅನ್ನುವಂಥದ್ದನ್ನು ಬಿಂಬಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ಏನೋ ಪ್ಲಾನ್ಡ್ ರೀತಿಯಲ್ಲಿ, ಅಂದ್ರೆ 2 ಹಿಂದೂ ಯುವಕರನ್ನು ಕೂಡ ಬಳಸಿಕೊಂಡ್ರೆ ಯಾವುದೇ ರೀತಿಯಾಗಿ ಕೋಮು ಬಣ್ಣಕ್ಕೆ ತಿರುಗುವುದಿಲ್ಲ, ಏನು ಬೇರೆ ರೀತಿಯಾದಂತಹ ಆಯಾಮ ಪಡೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ 2 ಹಿಂದೂ ಯುವಕರನ್ನು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ, ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವ